ಸರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ರೈತರಿಗೂ ಅನೇಕ ಬೆಂಬಲ ಬೆಲೆಗಳನ್ನಾಗಿರ್ಬೋದು ಮತ್ತು ರೈತರ ಪರಿಕರ ಆಗಿರ್ಬೋದು, ರೈತರ ಪರವಾಗಿ ನಿಂತಿದ್ದೀವಿ. ನಾವು ದಯಮಾಡಿ ಬಡ್ಜೆಟ್ನಲ್ಲಿ ಆಗ್ಬೋದು, ಇನ್ನೊಂದು ಮತ್ತೊಂದು ಆಗ್ಬೋದು. ಇವತ್ತು ಚಂದ್ರಬಾಬು ನಾಯ್ಡು ತಗೊಂಡಿರ್ತಕ್ಕಂಥ ನಿಲುವು ಇದೆಯಲ್ಲ, ಯಾಕೆ ಆ ನಿಲುವು ತಗೊಂಡಿದ್ದಾರೆ ಅನ್ನೋದಕ್ಕೆ ನಾನು ಒಂದು ಅಷ್ಟೇ ಫಸ್ಟ್ ಕ್ವಶನ್ ಇದೆ. ಆಮೇಲೆ ಒಂದು ವಿಚಾರ ಏನಂದರೆ, ನಾನು ಯಾಕೆ ಕೇಂದ್ರ ಸರ್ಕಾರನ ಇದರಲ್ಲಿ ಬೆಟ್ ಮಾಡಿ ತೋರಿಸ್ಬೇಕು ಅಂದರೆ, ಕೇಂದ್ರ ಸರ್ಕಾರದಲ್ಲಿ ಅವರು ಭಾಗಿಯಾಗಿದ್ದಾರೆ. ಒಂದು. ಎರಡನೇ ಭಾಗ, ಒಂದು ದೇಶದ ವ್ಯವಸ್ಥೆನಲ್ಲಿ ನಾವು ಒಕ್ಕೂಟ ವ್ಯವಸ್ಥೆಯನ್ನು ನಾವು ಪದೇ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ನಮ್ಮದು ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಡಿಸಿಯಿಂದ ವರದಿ ತೆಗೆಸ್ಕೊಳ್ಬೇಕು, ಕೃಷಿ ಇಲಾಖೆ ಅಧಿಕಾರಿಗಳಿಂದ, ತೋಟಗಾರಿಕೆ ಇಲಾಖೆಗಳಿಂದ ಏನು ಬೆಂಬಲ ಇದೆಲ್ಲ ಒಂದು ಪ್ರೊಸೆಸ್ ಇದೆ, ಅದು ಮಾಡ್ತೀವಿ. ಬೆಂಬಲ ಬೆಲೆ ನಾವು ರೈತರಿಲ್ದ್ರೆ ನಾವಿಲ್ಲ, ಕಾಂಗ್ರೆಸ್ ಪಕ್ಷ ಇಲ್ಲ ಸರ್. ನಾವು ರೈತರ ಬೆಂಬಲ ಎಲ್ಲ ಕಾಲದಲ್ಲಿ ನಿಂತಾರೆ. ಮಸಳೆ ಕಣ್ಣಿರ್ತಾರೆ, ಬಿಜೆಪಿ ಇರ್ತಾರೆ, ನಾವು ಹಾಕಲ್ಲ. ನಾವೇನು ಬಾಯಲ್ಲಿ ಹೇಳ್ತೀವಿ ಅದನ್ನು ಮಾಡೇ ತೋರಿಸ್ತೀವಿ. ರೈತರಿಗೆ ಬೆಂಬಲ ಬೆಲೆ ಕೊಡಿಸೋ ವಿಷಯದಲ್ಲಿ ಸಿದ್ದರಾಮಯ್ಯ, ಆಕ್ಚುಲಿ ನಿಮ್ಗೆ ಗೊತ್ತಿರೋ, ಮೊನ್ನೆ ನಾನು ಡೆಲ್ಲಿನಲ್ಲಿದ್ದೆ ಸರ್. ಬೈರತಿ ಸುರೇಶ್ ಅವರು ಮತ್ತು ಸಿದ್ದರಾಮಯ್ಯನವರು ಡೆಲ್ಲಿನಲ್ಲಿದ್ದರು. ಬೈರತಿ ಸುರೇಶ್ ಅವರು 10-15 ನಿಮಿಷ ಮಾತಾಡ್ತಿದ್ರು ಈ ವಿಷಯನ. ಇವರು ಯಾರ ಹತ್ರ? ಸಿದ್ದರಾಮಯ್ಯನವ್ರ ಹತ್ರ. ಕೋಲಾರದ ವಿಷಯನೇ ಮೊನ್ನೆ ಸರ್. ಸೊ ರೈತರ ಮುಖಂಡ ತಮ್ಮ ಗಮನಕ್ಕೆ ತರೋದೇನಂದ್ರೆ, ನಿನ್ನೆ ಬೆಳಗ್ಗೆ ನಡೆದಿದ್ದ ಘಟನೆ, ನನ್ನ ಕಡಿಮೆ ನಡೆದಿರ್ತಕ್ಕಂಥದ್ದು. ಬೈರತಿ ಸುರೇಶ್ ಅವರು ಈ ವಿಚಾರನ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದಿದ್ದಾರೆ. ಇದು ನಮ್ಮ ಗಮನ. ಕಾಂಗ್ರೆಸ್ ಸರ್ಕಾರ ಯಾವತ್ತು ರೈತರಿಲ್ಲದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲ. ಆಮೇಲೆ ಬಿಜೆಪಿನವರು, ನಾನು ಯಾಕೆ ಬಿಜೆಪಿ ಅವ್ರ ಮಧ್ಯಸ್ಥಿಕೆ ರಾಜಕೀಯ ಅಲ್ಲ ಸರ್, ರಾಜಕೀಯ ಅಲ್ಲ ಸರ್. ರೈತರಿಗೆ ಒಂದು ಭರವಸೆ ನಾವು ರಾಜಕೀಯ ಮಾಡೋದು ಬೇರೆ ಕ್ಷೇತ್ರದಲ್ಲಿ ಮಾಡ್ತೀವಿ. ಈ ರೀತಿ ಚರ್ಚೆ ಹೋಗಲ್ಲ. ಇದು ಒಂದು ನಿಮಿಷ ಇರಿ, ನೀವು ಈ ತರ ಮಾತಾಡಿದ್ರೆ ಚರ್ಚೆ ಆಗಲ್ಲ. ಇಲ್ಲ, ಒಂದು ನಿಮಿಷ ಇರಿ ಸರ್. ಆಯ್ತು, ಒಂದು ನಿಮಿಷ ಸರ್. ಓಕೆ ಶರತ್ ಸರ್, ಒಂದು ನಿಮಿಷ. ವೆಂಕಟೇಶ್ ಸರ್, ಆಯ್ತು ವೆಂಕಟೇಶ್ ಸರ್. ಓಕೆ ಆಯ್ತು ವೆಂಕಟೇಶ್ ಸರ್, ಆಯ್ತು, ಒಂದು ನಿಮಿಷ ಇರಿ. ಶರತ್ ಸರ್, ಆಯ್ತು ರೀ, ಒಂದು ನಿಮಿಷ. ಆಯ್ತು, ಒಂದು ನಿಮಿಷ ಇರಿ ಸರ್. ಒಂದು ನಿಮಿಷ ಇರಿ ಸರ್. ಆಯ್ತು, ಚೆನ್ನಾರೆಡ್ಡಿ ಸರ್. ಓಕೆ ಚೆನ್ನಾರೆಡ್ಡಿ ಸರ್. ಸರ್, ಈಗ ಸರ್ಕಾರಗಳವರು ಕಿತ್ತಾಡ್ಕೊಳ್ಳಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ಬೆಂಬಲ ಬೆಲೆ. ನಾವು ಇಲ್ಲಿವರೆಗೂ ಒಂದು ಆಶಾಭಾವನೆ ಏನಂದರೆ, ನಾವು 15 ದಿನಗಳಿಂದ ಹೋರಾಟ ಮಾಡ್ತಾ ಇರೋದು ಒಂದು ಜೊತೆಗಾದರೆ, ಇನ್ನು 15-20 ದಿನಗಳಲ್ಲಿ ಮಾವಿನಕಾಯಿ ಸೀಸನ್ ಮುಗಿದೋಗುತ್ತೆ. ಹೌದು. ನಮಗೆ ಈಗ ಕೂಡಲೇ ಬೆಂಬಲ ಬೆಲೆ ಬೇಕು ಅಂತ ಯಾಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಬೆಂಬಲ ಬೆಲೆ ಇವರು ನೋಟಿಫಿಕೇಶನ್ ಆದ ದಿನಾಂಕದ ಮೇಲೆ ಕಾಯಿ ಕಿತ್ತರೆ ಅದಕ್ಕೆ ಮಾತ್ರನೇ ಬೆಂಬಲ ಬೆಲೆ ಸಿಗೋದು. ಅಷ್ಟರೊಳಗೆ ಕಿತ್ತಾಕದಂಥ ಮಾವನಿಗೆ ಬೆಂಬಲ ಬೆಲೆ ಸಿಗಲ್ಲ. ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಅದು ಅಧಿಕೃತವಾಗಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ. ಇಲ್ಲಿವರೆಗೂ ನೋಡಿ, ನಾವು ಒಂದು ಸಲ ಟಮಾಟಗೆ ಬೆಂಬಲ ಬೆಲೆಗೆ ಒತ್ತಾಯ ಮಾಡಿದ್ವಿ 2006ರಲ್ಲಿ. ಆಗ ಟಮಾಟಗೆ ಕೆಜಿಗೆ 2 ರೂಪಾಯಿ ಬೆಂಬಲ ಬೆಲೆ ಕೊಟ್ಟರು ಕುಮಾರಸ್ವಾಮಿಯವರ 20 ತಿಂಗಳ ರಾಜಕಾರಣದಲ್ಲಿ. ನಂತರ 2018ರಲ್ಲೂ ನಾವು ಒಂದು ಕೂಗು ಹಾಕಿದ ತಕ್ಷಣ ಬೆಂಬಲ ಬೆಲೆ ಘೋಷಣೆ ಆಯಿತು. ನಮಗೆ ಈಗಿನ ಮುಖ್ಯಮಂತ್ರಿಗಳು ಕೂಡ ದಯವಿಟ್ಟು, ನಾವು ಇಷ್ಟು ಕೂಗಾಗ್ತಾಯಿದ್ದೀವಿ, ಇಷ್ಟು ಗೋಳಾಡ್ತಾಯಿದ್ದೀವಿ, ಇಷ್ಟು ತೊಂದರೆಯಲ್ಲಿದ್ದೀವಿ, ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ರೈತರ ನೆರವಿಗೆ ಬನ್ನಿ. ನೀವು ಕೇಂದ್ರ ಸರ್ಕಾರದಿಂದ ಆದರೂ ತಗೊಳ್ಳಿ, ನೀವು ಸರ್ಕಾರದಿಂದ ಆದರೂ ಕೊಡಿ, ರೈತರನ್ನು ಉಳಿಸಿ, ರೈತರ ನಾಯಕರು ನೀವೆಲ್ಲ ಅಂತ ನೀವೆಲ್ಲ ಹೇಳ್ತಾ ಇರ್ತೀರ, ಎಲ್ಲ ರಾಜಕೀಯ ವ್ಯಕ್ತಿಗಳು. ನನಗೆ ರಾಜಕೀಯ ವ್ಯಕ್ತಿಗಳು ಅಲ್ಲ, ನಾವು ನನಗೆ ನಿಮ್ಮ ಜೊತೆ ಮಾತಾಡ್ತೀನಿ, ಒಂದು ಫೋನ್ ತಗೊಳ್ತೀನಿ. ಓಕೆ ಸರ್, ಎಲ್ಲ ಕಾಲದಲ್ಲೂ ಜೆಡಿಎಸ್ನವರು ನಿಲ್ತಾರೆ. ಒಂದು ನಿಮಿಷ ಇರಿ ಸರ್. ಆಯ್ತು, ಒಂದು ನಿಮಿಷ ಸರ್. ಓಕೆ, ಒಂದು ಫೋನ್ ಇದೆ, ಒಂದು ನಿಮಿಷ. ಆಮ್ ಆದ್ಮಿ ಪಕ್ಷದ ಕಾರ್ಯಾಧ್ಯಕ್ಷರು ಆಗಿರುವಂತಹ ಸೀತಾರಾಮ್ ಗುಂಡಪ್ಪನವರು ಕೂಡ ನಮ್ಮ ಜೊತೆ ಇರುವಂತದ್ದು. ಸರ್ ನಮಸ್ತೆ. ಸರ್ ನಮಸ್ಕಾರ ಎಲ್ರಿಗೂ. ಸರ್, ಈಗಾಗಲೇ ಗೊತ್ತಿರೋ ವಿಚಾರ, ಮಾವು ಒಂದು ಕಡೆ ಬೆಲೆ ಕುಸಿತವಾಗಿದೆ, ರಾಜ್ಯ ಸರ್ಕಾರ MSP ಅನ್ನ ಘೋಷಣೆ ಮಾಡಿಲ್ಲ, ಏನು ಹೇಳ್ತೀರಿ? ಓಕೆ, ಇದರಲ್ಲಿ ಹಲವಾರು ವಿಷಯಗಳಿದೆ. ಈ ತರ ಚಂದ್ರಬಾಬು ನಾಯ್ಡು ಅವರು ತೀರ್ಮಾನ ತಗೊಂಡಿರೋದ್ರಿಂದ ಭಾರತದ ಫೆಡರಲ್ ಸ್ಟ್ರಕ್ಚರ್ಗೆ ಒಂದು ಧಕ್ಕೆ ಆಗಿದೆ. ಒಂದು ಕಡೆ ಬೇಸಿಗೆ ಕಾಲದಲ್ಲಿ ಕಾವೇರಿ ನೀರಿಲ್ಲ, ಆ ಸಮಸ್ಯೆಯಿಂದ ನಮ್ಗೆ ಅಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ. ಈ ನಾಯ್ಡು ಸಾಹೇಬರು ಕಳೆದ ವಾರ ಹಿಂದಿ ಒತ್ತಡ ಹೇರ್ಬಿಟ್ಟು ಎಲ್ರು ಹಿಂದಿ ಕಲ್ತ್ಕೋಬೇಕು ಅಂತ ಹೇಳಿದ್ರು. ಓಕೆ, ಇವತ್ತಿನ ದಿವಸ ಕನ್ನಡ ನಾಡಿನ ರೈತ ಮಾವಿನ ಹಣ್ಣಿಗೆ ಅಲ್ಲಿ ಬಿಡ್ತಾ ಇಲ್ಲ, ಅಲ್ಲಿ ಇದಕ್ಕೆ ಸಂಸ್ಕರಣಕ್ಕೆ ಅನುವಿಲ್ಲ ಅಂದ್ರೆ ಅವ್ನ್ ಏನ್ ಮಾಡ್ಬೇಕು? ವರ್ಷಾನ್ಗಟ್ಲೆ ಕಷ್ಟಪಟ್ಟು ಹಸ ಮಾಡಿ, ಬಿತ್ತನೆ ಮಾಡಿ, ಗೊಬ್ಬರ ಹಾಕಿ, ನೀರ್ ಹಾಕಿ,
ಅವ್ರ ಫ್ಯಾಮಿಲಿಗಳನ್ನ ನೋಡ್ಕೊಂಡು ಇವತ್ತಿನ ದಿವಸ ಅವನಿಗೆ ಅಲ್ಲಿ ಅನುವಿಲ್ಲ ಅಂದ್ರೆ ಏನ್ ಮಾಡ್ತಾನ ಅವ್ನು ರೋಡ್ಗೆ ಎಷ್ಟು ಬಿಟ್ಟು ನೇಣೆ ಹಾಕೋಬೇಕು. ಸೊ ನಾ ಏನ್ ಹೇಳಿದ್ವಿ ಚಂದ್ರಬಾಬು ನಾಯ್ಡು ಸರ್ಗೆ, ಇದನ್ನ ಸಿದ್ದರಾಮಯ್ಯನವ್ರಿಗೂ ಅಷ್ಟೇ, ಇದು ಪತ್ರ ಬರೆದ್ರೆ ಆಗಲ್ಲ, ಟೆಲಿಫೋನ್ ತಗೊಂಡ್ ಮಾತಾಡ್ಬೇಕು. ಮೋದಿ ಸಾಹೇಬ್ರು ಅಷ್ಟೇ ಇದಕ್ಕೆ ಮಧ್ಯ ಬಂದು ಇದನ್ನ ತಡೆ ಕಟ್ಟಬೇಕು. ಇಲ್ಲದೆ ಇದ್ರೆ ನಾಳೆ ನಾನು ಅದೇ ಹೇಳಿದ್ನಲ್ಲ, ಈಗ ಹಲವಾರು ಬೇರೆ ಬೇರೆ ರಾಜ್ಯದಿಂದ UP, ಬಿಹಾರ್, ರಾಜಸ್ಥಾನ್, ಅಲ್ಲಿ ಇಲ್ಲಿ ತಮಿಳ್ನಾಡು, ಈಗ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಗುತ್ತಿಗೆದಾರನ ನಾವು ನಿಲ್ಸೋಕ್ಕಾಗತ್ತಾ? ಅದು ನ್ಯಾಯನ? ಅದು ಅವರು ಪಾಪ ಅವ್ರ ಜೀವನ ನಡೆಸ್ಕೋಬೇಕು, ಅವ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಟ್ಯಾಕ್ಸ್ ಕಟ್ತಾರೆ, ಎಲ್ಲ ಮಾಡ್ತಾರೆ. ಸೊ ಇದು ನ್ಯಾಯನಾ? ಇದಕ್ಕೆ ಸಿದ್ದರಾಮಯ್ಯನವರು ಒಂದು ಟೆಲಿಫೋನ್ ತಗೊಂಡು ಚಂದ್ರಬಾಬು ನಾಯ್ಡು ಜೊತೆ ಮಾತಾಡಿ ಈ ರೈತರ ಸಂಕಷ್ಟಕ್ಕೆ ಪರಿಹಾರ ಹುಡುಕ್ಬೇಕು. ಇದು ಖಂಡಿತವಾಗ್ಲೂ ಇದು ತಪ್ಪು. ಇದು ಅವ್ರು ಏನ್ ಮಾಡ್ತಾರೆ ಈಗ? ಎಲ್ಲ ಹಣ್ಣನ್ನ ಏನು ರೋಡಲ್ಲಿ ಎತ್ಬಿಟ್ಟು ಹೋಗ್ಬೇಕಾ ಅವರು? ಓಕೆ ಓಕೆ ನೀವೇ ಹೇಳಿ. ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಮಾತನಾಡಿದ್ದಕ್ಕೆ.